Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 143 verse 8. Remind me each morning of your constant love, for I put my trust in you. My prayer go up to you. Show me the way I should go. ಕೀರ್ತನೆಗಳು 143:8 ವಚನ. ಹೊತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ. ನಿನ್ನಲ್ಲಿ ಭರವಸವಿಟ್ಟಿದ್ದೇನಲ್ಲ. ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು. ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ಈ ಕೀರ್ತನೆಯನ್ನು ಬರೆದವರು ಅರಸನಾದ ದಾವೀದನು. ಏನೆಂದು ಬರೆಯುತ್ತಾನೆಂದರೆ, ದೇವರೇ, ಹೊತ್ತಾರೆ ವೇಳೆಯಲ್ಲಿ, ಬೆಳಗಿನ ಜಾವದಲ್ಲಿ, ಮುಂಜಾನೆಯಲ್ಲಿ ನಿನ್ನ ಕೃಪೆ ನನಗೆ ಪ್ರಕಟವಾಗಲಿ ದೇವಾ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾನು ನಿನ್ನ ಮೇಲೆಯೇ ಭರವಸೆ ಇಟ್ಟಿದ್ದೇನಲ್ಲ. ಇಂದು ನಾನು ನಡೆಯತಕ್ಕ ಮಾರ್ಗವನ್ನು ನೀನು ನನಗೆ ತೋರಿಸಿಕೊಡು ಸ್ವಾಮಿ ಎಂಬುದಾಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಕೂಡ ಇದನ್ನೇ ಮಾಡಬೇಕು. ಪ್ರತಿದಿನ ನಮ್ಮ ಕಾರ್ಯಗಳನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಬೆಳಗಿನ ಜಾವದಲ್ಲಿ ನಮ್ಮ ತಂದೆಯಾದ ದೇವರ ಪಾದದ ಬಳಿಯಲ್ಲಿ ನಿಂತುಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ಅದೇ ಸಮಯದಲ್ಲಿ ದೇವರು ನಮಗೆ ಸದುತ್ತರವನ್ನು ಕೊಡ್ತಾರೆ. ಕೀರ್ತನೆ 5:3 ಕೂಡ ಈ ರೀತಿ ನಾವು ನೋಡ್ತೇವೆ, ಯೆಹೋವನೇ ಉದಯ ಕಾಲದಲ್ಲಿ ನನ್ನ ಸ್ವರ ನಿನಗೆ ಕೇಳಿಸುವುದು ಎಂಬುದಾಗಿ. ಹೌದು, ಉದಯ ಕಾಲದಲ್ಲಿಯೇ, ಬೆಳಗಿನ ಜಾವದಲ್ಲಿಯೇ ಪ್ರಾರ್ಥನೆಯನ್ನು ಮಾಡಿ ನಾನು ಸದುತ್ತರಕ್ಕಾಗಿ ಎದುರು ನೋಡುತ್ತಾ ಇದ್ದೇನೆ ಎಂಬುದಾಗಿ ಅಲ್ಲಿ ಕೀರ್ತನೆಗಾರನು ಹೇಳ್ತಾನೆ. ನಾವೂ ಕೂಡ ಇದನ್ನೇ ಮಾಡಬೇಕು. ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡಿ ಸದುತ್ತರಕ್ಕಾಗಿ ನಾವು ಕಾಯುತ್ತಾ ಇರುವಾಗ ಅದೇ ಕ್ಷಣದಲ್ಲಿ ನಮ್ಮ ದೇವರು ನಮಗೆ ಸದುತ್ತರವನ್ನು ಕೊಡ್ತಾರೆ. ಮೋಶೆಯ ಕುರಿತು ನಾವು ಮೊಟ್ಟ ಮೊದಲನೇದಾಗಿ ನೋಡೋಣ. ವಿಮೋಚನ ಕಾಂಡ 34:2 ನೋಡ್ತೇವೆ. ಅವನು ಬಹಳವಾಗಿ ಮನಗುಂದಿದವನಾಗಿದ್ದನು. ಇಸ್ರಾಯೇಲರು ನಮ್ಮನ್ನು ಐಗುಪ್ತದಿಂದ ಬಿಡಿಸಿಕೊಂಡು ಬಂದ ದೇವರು ಇದೇ ಎಂಬುದಾಗಿ ಆ ಬಸವನ ಮುಂದೆ ಕುಣಿದಾಡುತ್ತಿರುವುದನ್ನು, ಆರಾಧಿಸುತ್ತಿರುವುದನ್ನು ಕಂಡಂಥ ಮೋಶೆ ಬಹಳವಾಗಿ ಮನಗುಂದಿದವನಾಗಿದ್ದನು. ಆಗ ದೇವರು ಮೋಶೆಗೆ ಮಾತನಾಡಿ ಈ ರೀತಿ ಹೇಳುತ್ತಾರೆ, ಬೆಳಿಗ್ಗೆ ನೀನು ಸಿದ್ಧವಾಗಿದ್ದು ಸಿನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು ಎಂಬುದಾಗಿ. ಹೌದು, ನಮ್ಮ ದೇವರು ಕರುಣೆಯುಳ್ಳ ದೇವರು. ಇಲ್ಲಿ ಮೋಶೆ ಆ 2 ಕಲ್ಲಿನ ಹಲಗೆಗಳು, ದೇವರು ಬರೆದುಕೊಟ್ಟಿರುವ ದಶಾಜ್ಞೆಗಳ ಹಲಗೆಗಳು ಒಡೆದು ಹಾಕಿದ್ದಾಗ್ಯೂ ಕೂಡ ಮತ್ತೆ ತಿರುಗಿ ಸ್ವಾಮಿ ಮೋಶೆಯ ಮೇಲೆ ಕರುಣೆ ತೋರಿಸಿ ನೀನು ಮತ್ತೆ ಸಿದ್ಧವಾಗಿದ್ದುಕೊಂಡು ನನ್ನ ಸನ್ನಿಧಿಯಲ್ಲಿ ನಿಂತಿರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವಾಗ? ಬೆಳಗಿನ ಸಮಯದಲ್ಲಿ. ಹೌದು, ಈ ಬೆಳಗಿನ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಆ ದಿನದಲ್ಲಿ ನಾವು ಏನೇನು ಮಾಡಲಿಕ್ಕಿದ್ದೇವೋ, ನಾವು ಏನೆಲ್ಲ ಎದುರು ನೋಡುತ್ತಾ ಇದ್ದೇವೋ ಅದೆಲ್ಲವನ್ನು ನಾವು ಕರ್ತನ ಬಳಿ ಹೇಳಬೇಕು. ಆಗ ಕರ್ತನು ನಮ್ಮ ಬಳಿ ಬರುತ್ತಾರೆ, ನಮ್ಮನ್ನು ವಿಚಾರಿಸುತ್ತಾರೆ, ನಮ್ಮನ್ನು ಆಶೀರ್ವದಿಸುತ್ತಾರೆ. ಆಗ ನೀವು ಹೇಳಿರಿ, ದೇವರೇ, ಈ ದಿನದಲ್ಲಿ ಜಯಭರಿತ ಜೀವನವನ್ನು ಜೀವಿಸಲಿಕ್ಕೆ, ಜಯವನ್ನು ಅನುಭವಿಸಲಿಕ್ಕೆ ನನಗೆ ಕೃಪೆಯನ್ನು ಕೊಡು ದೇವಾ, ನನಗೆ ಜ್ಞಾನವನ್ನು ದಯಪಾಲಿಸು, ಸೈತಾನನ ಶೋಧನೆಗಳನ್ನು ಜಯಿಸಲಿಕ್ಕೆ ನನಗೆ ಬಲ ಕೊಡು ದೇವರೇ ಎಂಬುದಾಗಿ ಪ್ರಾರ್ಥಿಸ್ರಿ. ನಮ್ಮ ಕುಟುಂಬಗಳಲ್ಲಿ ಸಮಾಧಾನವನ್ನು ಕೊಡು ಸ್ವಾಮಿ, ನಮ್ಮ ಹೃದಯದಲ್ಲಿ ಸಂತೋಷವನ್ನು ಅನುಗ್ರಹಿಸು ದೇವಾ ಎಂಬುದಾಗಿ ನೀವು ಕರ್ತನಲ್ಲಿ ಬಿನ್ನಹ ಮಾಡುವುದಾದರೆ ಕರ್ತನು ಖಂಡಿತವಾಗಿಯೂ ಆ ಪ್ರಾರ್ಥನೆ ಮುಗಿಯುವುದರೊಳಗಾಗಿ ನಿಮಗೆ ಸದುತ್ತರವನ್ನು ಕೊಡ್ತಾರೆ. ಎರಡನೆಯದಾಗಿ ನಾವು ನೋಡೋಣ ಪೇತ್ರನ ಬಗ್ಗೆ. ಇವನು ಉದ್ಯೋಗದಲ್ಲಿ ಆಶೀರ್ವಾದ ಪಡೆಯುತ್ತಾ ಇರಲಿಲ್ಲ. ಯೇಸು ಕ್ರಿಸ್ತನು ಸತ್ತು ಮೃತ್ಯುಂಜಯನಾಗಿ ಹೋದ ಮೇಲೆ ಪೇತ್ರನ ಸಂಗಡಿಗರು ಒಟ್ಟು 7 ಜನರು ತಿರುಗಿ ಅದೇ ಕೆಲಸಕ್ಕೆ ಹೋಗುತ್ತಾರೆ. ಪೇತ್ರನು ಹೇಳ್ತಾನೆ, ನಾನು ಮೀನು ಬೇಟೆಗಾಗಿ ಹೋಗುತ್ತಾ ಇದ್ದೇನೆ ಎಂಬುದಾಗಿ. ಆಗ ಇವರೆಲ್ಲರೂ ಕೂಡ ಅವನನ್ನು ಹಿಂಬಾಲಿಸುತ್ತಾರೆ. ಎಲ್ಲರೂ ಸೇರಿ ತಿರುಗಿ ಅದೇ ಹಳೆಯ ಉದ್ಯೋಗವನ್ನು ಮಾಡಲಿಕ್ಕೆ ಹೋಗುತ್ತಾರೆ. ಆದರೆ ಆ ಉದ್ಯೋಗದಲ್ಲಿ ಅವರಿಗೆ ಆಶೀರ್ವಾದ ದೊರೆಯುವುದಿಲ್ಲ. ಅವರು ರಾತ್ರಿಯೆಲ್ಲ ಮೀನು ಬೇಟೆಗಾಗಿ
ಪ್ರಯತ್ನ ಪಟ್ಟಾಗಿಯೂ ಕೂಡ ಒಂದೂ ಮೀನು ಕೂಡ ಅವರಿಗೆ ಸಿಗಲಿಲ್ಲ. ಬೆಳಗಿನ ಜಾವದಲ್ಲಿ ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಅವರನ್ನು ವಿಚಾರಿಸಲಿಕ್ಕೆ ದಡದಲ್ಲಿ ಬಂದು ನಿಂತಿದ್ದರು ಪ್ರಿಯರೇ. ಹೌದು, ಆದರೆ ಅವರಾದರೂ ಈತನು ಯೇಸು ಸ್ವಾಮಿ ಎಂಬುದಾಗಿ ತಿಳಿದುಕೊಳ್ಳಲಿಲ್ಲ. ಆದರೆ ನಮ್ಮ ಸ್ವಾಮಿಯವರು ಅವರನ್ನು ಮಕ್ಕಳಿರಾ, ನಿಮಗೆ ಊಟಕ್ಕೆ ಏನೂ ಇಲ್ಲವೇ ಎಂಬುದಾಗಿ ಕೇಳುತ್ತಾರೆ. ಹೌದು, ಎಲ್ಲವನ್ನೂ ವಿಚಾರಿಸುವಂಥ ದೇವರು ನಮ್ಮ ದೇವರು. ನಮ್ಮ ಉದ್ಯೋಗದಲ್ಲಿ ಇವತ್ತು ನಮಗೆ ಆಶೀರ್ವಾದ ಇಲ್ಲದಿರುವುದಾದರೆ ನೀವು ಕರ್ತನ ಬಳಿಗೆ ಬನ್ನಿರಿ. ನಿಮ್ಮ ಊಟಕ್ಕೆ ಏನೂ ಇಲ್ಲದ ಸಮಯದಲ್ಲಿ ನೀವು ಕೊರತೆಯುಳ್ಳವರಾಗಿರುವುದಾದರೆ ಅದನ್ನೂ ಕೂಡ ಬಲ್ಲಾತನು ದೇವರಾಗಿದ್ದಾರೆ. ಅಲ್ಲಿ ಶಿಷ್ಯರಿಗೆ ಕೇಳಿ ಅವರನ್ನು ವಿಚಾರಿಸಿ ಅವರಿಗೆ ಊಟಕ್ಕೆ ಏನೂ ಇಲ್ಲ ಎಂಬುದಾಗಿ ತಿಳಿದುಕೊಂಡ ನಮ್ಮ ಸ್ವಾಮಿಯವರು ಅವರು ದಡಕ್ಕೆ ಬಂದ ಕೂಡಲೇ ಕೆಂಡಗಳನ್ನು, ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ಮತ್ತು ರೊಟ್ಟಿ ಸಹಿತವಾಗಿ ಅಲ್ಲಿ ಕಾಣುತ್ತಾರೆ. ಯೇಸು ಸ್ವಾಮಿ ಅವರಿಗೆ ಅಲ್ಲಿ ತಿನ್ನಲಿಕ್ಕೆ ಕೊಡುತ್ತಾರೆ ಪ್ರಿಯರೇ. ಹೌದು, ನಮ್ಮ ಕ್ರಿಸ್ತನು ಪ್ರೀತಿಯುಳ್ಳಾತನು, ನಿಮ್ಮ ಅವಶ್ಯಕತೆಗಳೆಲ್ಲವನ್ನು ಬಲ್ಲಾತನು. ನಿನಗೆ ಏನೇನು ಬೇಕು ಅದೆಲ್ಲವನ್ನು ಆತನು ತಿಳಿದವನಾಗಿದ್ದಾನೆ, ಅದೆಲ್ಲವನ್ನು ಆತನು ಅನುಗ್ರಹಿಸುವಾತನಾಗಿದ್ದಾನೆ. ಮೂರನೆಯದಾಗಿ ನಾವು ನೋಡೋಣ, ವೈರಿಯ ಬೆದರಿಕೆಯಿಂದ ಎಲಿಯ ಪ್ರವಾದಿಯು ಕಂಗಾಲಾಗಿ ಹೋಗಿದ್ದನು. ಆ ರಾಣಿಯಾದ ಇಜ್ಬೇಲಳು ಎಲಿಯ ಪ್ರವಾದಿಯ ಪ್ರಾಣವನ್ನು ತೆಗೆಯುತ್ತೇನೆ ಎಂಬುದಾಗಿ ಹೇಳುತ್ತಾಳೆ. ಆಗ ಎಲಿಯ ಪ್ರವಾದಿ ಭಯಪಟ್ಟು ಅರಣ್ಯದಲ್ಲಿ ಪ್ರಯಾಣ ಮಾಡಿ ಒಂದು ಜಾಲಿ ಮರದ ಕೆಳಗೆ ಮಲಗಿಕೊಳ್ಳುತ್ತಾನೆ. ಆಗ ನಮ್ಮ ಸ್ವಾಮಿಯವರು ಅವನು ಸೋತು ಮಲಗಿದ್ದಂಥ ಸಮಯದಲ್ಲಿಯೂ ಕೂಡ ಅವನನ್ನು ಬಿಟ್ಟು ಬಿಡದೆ ದೇವದೂತರ ಮೂಲಕವಾಗಿ ಅವನಿಗೆ ರೊಟ್ಟಿಯನ್ನು ಮತ್ತು ನೀರನ್ನು ಕೊಟ್ಟು ಆಶೀರ್ವದಿಸಿದನು. ಹೌದು, ನಮ್ಮ ದೇವರು ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಲವನ್ನು ದಯಪಾಲಿಸುತ್ತಾರೆ. ನನ್ನ ಪ್ರಿಯ ದೇವಜನರೇ, ನೀವು ಮೋಶೆ ಹಾಗೆ ಮನಗುಂದಿದವರಾಗಿದ್ದೀರಾ? ಪೇತ್ರನ ಹಾಗೆ ಉದ್ಯೋಗದಲ್ಲಿ ಆಶೀರ್ವಾದ ದೊರೆಯುತ್ತಾ ಇಲ್ಲವಾ? ಊಟಕ್ಕೆ ಏನೂ ಇಲ್ಲದೆ ಕೊರತೆಯಲ್ಲಿದ್ದೀರಾ? ಎಲಿಯ ಪ್ರವಾದಿಯ ಹಾಗೆ ವೈರ್ಯ ಕುತಂತ್ರದಿಂದ ಬಳಲಿ ಹೋಗಿದ್ದೀರಾ? ಭಯದಲ್ಲಿ ಜೀವಿಸ್ತಾ ಇದ್ದೀರಾ? ಹಾಗಿರುವುದಾದರೆ ಈ ಹೊತ್ತೆ ನೀವು ಕ್ರಿಸ್ತನ ಬಳಿಗೆ ಬನ್ನಿರಿ. ಕ್ರಿಸ್ತನು ನಿಮ್ಮನ್ನೇ ನೋಡ್ತಾ ಇದ್ದಾರೆ. ನಿಮಗೆ ಏನೇನು ಬೇಕು ಅದೆಲ್ಲವನ್ನು ಆತನು ಬಲ್ಲಾತನಾಗಿದ್ದಾನೆ. ಆದರೆ ಕೇವಲ ನೀನು ಆತನ ಬಳಿ ಬರಬೇಕು. ಅದನ್ನು ನಮ್ಮ ಸ್ವಾಮಿಯವರು ಎದುರು ನೋಡ್ತಾ ಇದ್ದಾರೆ. ನೀನು ಹೊತ್ತಾರೆ ವೇಳೆಯಲ್ಲಿ ಈ ಹೊತ್ತು ಕರ್ತನ ಪಾದದಲ್ಲಿ ಬಂದು ನಿನಗೆ ಬೇಕಾಗಿರುವಂಥದ್ದೆಲ್ಲವನ್ನು, ನಿನ್ನ ಜೀವಿತದ ಆಗು ಹೋಗುಗಳೆಲ್ಲವನ್ನು, ನಿನ್ನ ಜೀವಿತದಲ್ಲಿ ಏನೆಲ್ಲ ನಡೆಯುತ್ತಿದೆ ಎಲ್ಲವನ್ನು ನೀನು ಕ್ರಿಸ್ತನ ಬಳಿಗೆ ಹೇಳುವಾಗ ಖಂಡಿತವಾಗಿಯೂ ಈ ಪ್ರಾರ್ಥನೆ ಮುಗಿಯುವುದರೊಳಗಾಗಿ ನೀನು ಆಶೀರ್ವಾದವನ್ನು ಕಾಣುತ್ತೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟ್ಯಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವ. ಅಂದು ಕೀರ್ತನೆಗಾರನು ಹೊತ್ತಾರೆ ವೇಳೆಯಲ್ಲಿ ನಿನ್ನ ಕೃಪೆ ನನಗೆ ಪ್ರಕಟವಾಗಲಿ ದೇವಾ ಎಂಬುದಾಗಿ ಅವನು ಪ್ರಾರ್ಥನೆ ಮಾಡಿದ ಹಾಗೆ ದೇವರೇ, ನಾವೆಲ್ಲರೂ ಕೂಡ ಇವತ್ತು ನಿನ್ನ ಮೇಲೆಯೇ ಭರವಸೆ ಇಟ್ಟು ನಿನ್ನ ಪಾದದಲ್ಲಿ ಬಂದಿದ್ದೇವೆ ಸ್ವಾಮಿ. ನೀನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಕರ್ತನೆ. ಈ ದಿನದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡು, ಜೊತೆಗಿದ್ದು ನಡೆಸು, ಉದ್ಯೋಗದಲ್ಲಿ ಸಹಾಯ ಮಾಡು. ವಿಶೇಷವಾಗಿ ಮನಗುಂದಿ ಹೋಗಿದವರಿಗಾಗಿ ಪ್ರಾರ್ಥನೆ ಮಾಡುತ್ತೇವಪ್ಪ. ಉದ್ಯೋಗದಲ್ಲಿ ಆಶೀರ್ವಾದ ಕಾಣದೇ ಇರುವಂಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅನೇಕರು ವೈರಿಗಳ ಕುತಂತ್ರದಿಂದ ಭಯದಿಂದ ಜೀವಿಸ್ತಾ ಇದ್ದಾರೆ ಸ್ವಾಮಿ. ಅವರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ದೇವರೇ. ನೀನು ಮೋಶೆಯನ್ನು, ಪೇತ್ರನನ್ನು, ಎಲಿಯನನ್ನು ಆಶೀರ್ವದಿಸಿದ ಹಾಗೆ ದೇವ, ಇವರನ್ನೂ ಕೂಡ ಆಶೀರ್ವಾದ ಮಾಡು ಸ್ವಾಮಿ. ಈ ಹೊತ್ತು ನಿನ್ನ ಬಳಿಯಲ್ಲಿ ಬಂದು ನಿನ್ನಿಂದ ಆಶೀರ್ವಾದವನ್ನು ಎದುರು ನೋಡ್ತಾ ಇದ್ದಾರೆ ಕರ್ತನೆ. ಇವರ ಕುಟುಂಬದಲ್ಲಿ ಶಾಂತಿಯನ್ನು, ಸಮಾಧಾನವನ್ನು, ಸಂತೋಷವನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.